ಕೆಆರ್ಪೇಟೆ ಗ್ರಾಮ ದೇವತೆ ಶ್ರೀ ದೊಡ್ಡ ಕೇರಮ್ಮನವರ ನೂತನ ದೇವಾಲಯ ಹಾಗೂ ಶ್ರೀರಥದ ಲೋಕಾರ್ಪಣೆಗೆ ಸಕಲ ಸಿದ್ಧತೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ದೇವಾಲಯದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಪಟೇಲ್ ಚಂದ್ರಶೇಖರ್ ಮನವಿ. ಕೃಷ್ಣರಾಜಪೇಟೆ ಗ್ರಾಮ ರಕ್ಷಿಕಿ ಶ್ರೀ ದೊಡ್ಡ ಕೇರಮ್ಮ ತಾಯಿಯ ನೂತನ ದೇವಾಲಯ ಲೋಕಾರ್ಪಣೆ, ದೇವಾಲಯ ಕಳಸ ಪ್ರತಿಷ್ಠಾಪನೆ ಹಾಗೂ ದೇವಿಯ ಶ್ರೀರಥ ಸಮರ್ಪಣೆ ಸಮಾರಂಭವು ಏಪ್ರಿಲ್ 18ರ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ನಡೆಯಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಗ್ರಾಮದ ಪಟೇಲ್ ಚಂದ್ರಶೇಖರ್ ಮನವಿ ಮಾಡಿದರು. 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ದೊಡ್ಡಮ್ಮ ಕೆರೆ ದೇವಿಯ ಭವ್ಯ ದೇವಾಲಯ ಹಾಗೂ 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 5 ಅಂತಸ್ತುಗಳ ಭವ್ಯ ರಥವನ್ನ ತೇಗದ ಮರದಿಂದ ನೂತನವಾಗಿ ನಿರ್ಮಿಸಲಾಗಿದೆ ಎಂದು ಚಂದ್ರಶೇಖರ ಹೆಗ್ಗಡಿ, ಕೆಎನ್ ಕೃಷ್ಣ ಹಾಗೂ ಪುರಸಭೆ ಸದಸ್ಯ ಕೆಎಸ್ ಪ್ರಮೋದ್ ಕುಮಾರ್ ತಿಳಿಸಿ ಮಾತನಾಡಿದರು. ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ 4 ನ್ಯೂಸ್, ಮಂಡ್ಯ. ದೇವಸ್ಥಾನ ಲೋಕಾರ್ಪಣೆ ನೂತನ ರಥ ಉದ್ಘಾಟನೆ ಕಾರ್ಯಕ್ರಮ 18ನೇ ತಾರೀಕು. ಅದಕ್ಕೆ ಏನು ದೇವರಿಗೆ ದಾನಿಗಳು ಎಲ್ಲರೂ ಸಹಕರಿಸವ್ರೆ ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ದಾನಿಗಳು ಮತ್ತು ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅವತ್ತು 18ನೇ ತಾರೀಕು ಮೈಸೂರು ಮಹಾರಾಜರಾದ ಯದುವೀರ ರಾಜ ಒಡೆಯರು ಕಳಸ ಪ್ರತಿಷ್ಠಾಪನೆ ಮಾಡ್ತಾರೆ. ಎಚ್ ಡಿ ಕುಮಾರಸ್ವಾಮಿಯವರು ನೂತನ ರಥ ಉದ್ಘಾಟನೆ ಮಾಡ್ತಾರೆ. ಮತ್ತು ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಕೆ.ಬಿ. ಚಂದ್ರಶೇಖರ್, ದೇವಸ್ಥಾನದ ಅಧ್ಯಕ್ಷತೆ, ಉದ್ಘಾಟನೆ ಚೆಲುವರ ಸ್ವಾಮಿ ಸಚಿವರು, ಜಿಲ್ಲಾ ಸಚಿವರು, ಮಾಜಿ ಸಚಿವರಾದ ನಾರಾಯಣಗೌಡರು, ಈ ತಾಲೂಕಿನ ಕ್ಷೇತ್ರದ ಶಾಸಕರಾದ ಎಚ್ ಡಿ ಮಂಜಣ್ಣವರು ಈ ಸಭೆಗೆ ಆಹ್ವಾನಿಸುತ್ತಾರೆ. ಮತ್ತು 18ನೇ ತಾರೀಕು ಉದ್ಘಾಟನೆ ಲೋಕ ಕಲ್ಯಾಣ ಆದಮೇಲೆ ಜಾತ್ರೆ ಮಹೋತ್ಸವ, ದೊಡ್ಡ ಕೇರಮ್ಮ ಚಿಕ್ಕಮ್ಮ ಜಾತ್ರೆ ಮಹೋತ್ಸವ ಆರಂಭ ಆಯ್ತದೆ. 22/4/25 ಮಂಗಳವಾರ ದೊಡ್ಡ ಕೇರಮ್ಮ ಚಿಕ್ಕಮ್ಮ ಮಾಮೂಲಿ ತಾಲೂಕಿನ ಸಮಸ್ತ ಜನತೆಯಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ, ಇದೇ ತಿಂಗಳು ಏಪ್ರಿಲ್ 18ನೇ ತಾರೀಕಂದು ನಮ್ಮೆಲ್ಲರ ಗ್ರಾಮ ದೇವತೆ ಕೃಷ್ಣರಾಜಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆಯಲ್ಲಿ ನೂತನವಾಗಿ ಸಿದ್ಧಗೊಂಡಿರುವ ಶ್ರೀ ದೊಡ್ಡಕೇರಮ್ಮ ದೇವಸ್ಥಾನದ ಉದ್ಘಾಟನೆಯನ್ನು ಇದೇ ತಿಂಗಳು 18ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಈಶು ದೇವಸ್ಥಾನದ ಪಕ್ಕ ಇದೇ ದೊಡ್ಡಕೇರಮ್ಮ ದೇವಸ್ಥಾನದ ರಥ ಕೂಡ ಉದ್ಘಾಟನೆಗೆ ಸಿದ್ಧವಾಗಿದೆ. ಆ ದಿನ ತಾವೆಲ್ಲರೂ ಬಂದು ತಾಯಿಯ ದರ್ಶನವನ್ನು ಪಡೆದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ. ಅದೇ ರೀತಿ ಈ ಉದ್ಘಾಟನೆಗೆ ಮೈಸೂರು ಸಂಸದರಾದ ಶ್ರೀ ಯದುವೀರವರು ಬರ್ತಾಯಿದ್ದಾರೆ, ಹಾಗೆ ಚೆಲುವರಾಯ ಸ್ವಾಮಿಯವರು ಕೂಡ ಬರ್ತಾಯಿದ್ದಾರೆ. ಈ ಜಿಲ್ಲಾ ಮಂತ್ರಿಯಾದ ಚೆಲುವರಾಯ ಸ್ವಾಮಿಯವರು ಬರ್ತಿದ್ದಾರೆ. ಹಾಗೆ ಮಂಡ್ಯ ಜಿಲ್ಲಾ ಸಂಸದರಾದ ಶ್ರೀ ಕುಮಾರಸ್ವಾಮಿಯವರು, ಸಚಿವರು, ಕೇಂದ್ರ ಸಚಿವರು ಅವರು ಕೂಡ ಬರ್ತಾರೆ.